ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಚಾರ್ಜ್ ಫ್ರೇಮ್ ಆಗಿರುವ ಹಿನ್ನೆಲೆಯಲ್ಲಿ ನಟ ದರ್ಶನ್ ಮತ್ತು ಗ್ಯಾಂಗ್ಗೆ ಅಗ್ನಿ ಪರೀಕ್ಷೆ ಶುರುವಾಗ್ತಾ ಇದೆ. ಇವತ್ತು ಕೋರ್ಟ್ಗೆ ಎಲ್ಲ ಆರೋಪಿಗಳು ಹಾಜರಾಗಿದ್ದರು. ಇವತ್ತು ಕಳೆದ ವಿಚಾರಣೆ ವೇಳೆಯಲ್ಲಿ ಗೈರಾಗಿದ್ದರು ಆರೋಪಿಗಳು, ಅಂಥ ಆರೋಪಿಗಳು ಕೂಡ ಇವತ್ತು ಹಾಜರಾಗಿದ್ದರು. ಚಾರ್ಜ್ ಫ್ರೇಮ್ ಸಲುವಾಗಿ ಎರಡೂ ಕಡೆಯಲ್ಲಿಯೂ ಕೂಡ ವಾದವನ್ನು ಕೋರ್ಟ್ ಆಲ್ರೆಡಿ ಆಲಿಸಿದೆ. CCH 57ನೇ ಕೋರ್ಟ್ನಲ್ಲಿ ನಡೆದಂಥ ಆರೋಪಿಗಳ ವಿಚಾರಣೆ ಇವತ್ತು. ಕೊಲೆಗೆ ಸಂಬಂಧವಾಗಿ ಶೀಘ್ರವೇ ಟ್ರಯಲ್ ಆರಂಭಿಸಲು ದಿನಾಂಕ ಕೂಡ ನಿಗದಿಯಾಗುತ್ತೆ. ಏನಾಗುತ್ತೆ, ಈ ಒಂದು ಕೇಸಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಯಾರ ಮೇಲೆಲ್ಲ ಆರೋಪಗಳು ಬಂದಿತ್ತೋ ಅದರಲ್ಲಿ ಬೇಲ್ ಸಿಕ್ಕಿದೆ. ಈ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಣೆ ಒಂದು ಕಡೆ ಆಯಿತು. ಇಲ್ಲಿವರೆಗೂ ಅವ್ರಿಗೆ ಬೇಲ್ ಕೊಡಬೇಕಾ ಕೊಡಬಾರ್ದಾ, ಈ ಆರೋಪಿಗಳು ಜೈಲು ಒಳಗಡೆ ಇದ್ದರೆ ಒಳ್ಳೆಯದಾ, ಜೈಲಿಂದ ಆಚೆ ಇದ್ದರೆ ಒಳ್ಳೆಯದಾ, ಇವರು ಸಾಕ್ಷಿಗಳಿಗೆ ಬೆದರಿಕೆ ಹಾಕಿಬಿಡ್ತಾರಾ ಹಾಕಲ್ವಾ, ಸಾಕ್ಷಿಗಳು ಸೇಫ್ ಇರ್ತಾರಾ, ಒಂದು ವೇಳೆ ಎಲ್ಲ ಆರೋಪಿಗಳು ಆಚೆ ಇದ್ದರೆ ಹೇಗೆ ಏನು ಎತ್ತ ಚರ್ಚೆಗಳಾಯಿತು. ಒಂದು ಹಂತಕ್ಕೆ ಕೆಳ ಹಂತದ ನ್ಯಾಯಾಲಯಗಳಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಎಲ್ಲಿಯೂ ಕೂಡ ಬೇಲ್ ಸಿಕ್ಕಲಿಲ್ಲ. ಹೈಕೋರ್ಟಲ್ಲಿ ಬೇಲ್ ಸಿಕ್ತು. ಆದರೆ ಈ ಬೇಲ್ ಸಿಗೋ ವಿಚಾರ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಈ ಕೊಲೆ ಪ್ರಕರಣ ಇದೆಯಲ್ಲ, ಇದರ ವಿಚಾರಣೆ ಬೇರೆ. ಈ ವಿಚಾರಣೆ ನಡೆಯೋದು ಶಿಕ್ಷೆಗೆ ಅಂತ ಅಥವಾ ಖುಲಾಸೆಗೆ. ಈ ದರ್ಶನ್ ಗ್ಯಾಂಗ್ ಕೊಲೆ ಮಾಡಿದರೆ ಇವರನ್ನೇ ಹೇಗೆ ಮಾಡಿದ್ದಾರೆ ನಿರೂಪಿಸಿ ಅಂತ ಒಂದು ಕಡೆ ಬರುತ್ತೆ. ಅದನ್ನು ಪ್ರಾಸಿಕ್ಯೂಷನ್ ನಿರೂಪಣೆ ಮಾಡಬೇಕಾಗತ್ತೆ, ಹೌದು ಇವರೇ ಕೊಲೆಗಾರರು ಅಂಥೇಳಿ. ಅಥವಾ ಆರೋಪಿಗಳ ಪರವಾಗಿರ್ತಕ್ಕಂಥ ವಕೀಲರು ಇವ್ರಿಗೂ ಆ ಕೊಲೆಗೂ ಸಂಬಂಧನೇ ಇಲ್ಲ. ಈ ಒಂದು ವಾದ ಯಾವಾಗ ಶುರುವಾಗಬೇಕೋ ಅದಕ್ಕೆ ದಿನಾಂಕ ನಿಗದಿ ಆಗ್ತಾ ಇದೆ. ಬೇಲ್ ವಿಚಾರ ಸಪ್ರೇಟು. ಇದರ ಮಧ್ಯದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ 7 ಆರೋಪಿಗಳಿಗೆ ಜಾಮೀನಿನ ಟೆನ್ಷನ್ ಶುರುವಾಗಿದೆ. ಯಾವ ಬೇಲನ್ನು ಕರ್ನಾಟಕ ರಾಜ್ಯ ಹೈಕೋರ್ಟ್ ಕೊಟ್ಟಿತ್ತೋ ಈ ಬೇಲ್ಗೆ ಸಂಬಂಧಪಟ್ಟಂತೆಯೇ ಸುಪ್ರೀಂ ಕೋರ್ಟ್ ಕೆಲವು ಆಘಾತಕಾರಿ ಅಂಶಗಳನ್ನು ರೈಸ್ ಮಾಡ್ತಾ ಇತ್ತು. ನಮಗೆ ಕಳವಳಕಾರಿಯಾಗಿದೆ ಇದು ಒಂಥರ ಆತಂಕಕಾರಿ, ಇದು ಆಘಾತಕಾರಿ, ಇದು ಬೇಲ್ ಕೊಟ್ಟಿರ್ತಕ್ಕಂಥ ಪ್ರಕ್ರಿಯೆ ಅನ್ನೋ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಮಾತಾಡ್ತಾ ಇತ್ತು. ಹಾಗಾಗಿ ಏನಾಗಿದೆ, ಇಷ್ಟು ಆರೋಪಿಗಳಿಗೆ ಈಗೇನಾದರೂ ನಮ್ಮ ಬೇಲ್ ರದ್ದಾಗಿಬಿಡುತ್ತಾ? ಒಂದು ಕಡೆ ಕೆಳ ಹಂತದ ನ್ಯಾಯಾಲಯದಲ್ಲಿ ಟ್ರಯಲ್ ಶುರುವಾಗುತ್ತೆ, ಇವರು ಕೊಲೆ ಮಾಡಿದ್ದಾರಾ ಇಲ್ವಾ, ಅದ್ರ ಪಾಡಿಗೆ ಅದು ವಿಚಾರಣೆ ನಡೆಯುತ್ತೆ, ಶಿಕ್ಷೆ ಆಗಬೇಕಾ ಆಗಬಾರ್ದಾ ಡಿಸೈಡ್ ಆಗುತ್ತೆ ಅಲ್ಲಿ. ಇನ್ನೊಂದು ಕಡೆ ಬೇಲ್ ಅಕಸ್ಮಾತ್ ರಿಜೆಕ್ಟ್ ಆಯಿತು, ಅಕಸ್ಮಾತ್ ಹೈಕೋರ್ಟ್ನ ಕೊಟ್ಟಿರ್ತಕ್ಕಂಥ ಬೇಲನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿಬಿಟ್ರೆ ಇಷ್ಟು ಜನ ಮತ್ತೆ ಜೈಲೊಳಗಡೆ ಇರಬೇಕು. ಜೈಲೊಳಗಡೆ ಇದ್ದೇ ಟ್ರಯಲ್ ಫೇಸ್ ಮಾಡಬೇಕು ಅವರು. ಹಾಗಾಗಿ ಇವರೆಲ್ಲರಿಗೂ ಕೂಡ ಜಾಮೀನಿನ ಟೆನ್ಷನ್ ಜಾಸ್ತಿ ಆಗಿದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳ ಜಾಮೀನು ಟೆನ್ಷನ್ ಇದು. ಮೇಲ್ಮನವಿ ಅರ್ಜಿ ವಿಚಾರಣೆ ವೇಳೆಯಲ್ಲಿ ಟ್ರಯಲ್ ಬಗ್ಗೆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿತ್ತು. ವಿಚಾರಣೆ ವೇಳೆ ಎಷ್ಟು ದಿನಗಳಲ್ಲಿ ಟ್ರಯಲ್ ಶುರು ಮಾಡ್ತೀರಾ ಅಂತ ಕೂಡ ಕೋರ್ಟ್ ಕೇಳಿತ್ತು. 6 ತಿಂಗಳಲ್ಲಿ ವಿಚಾರಣೆ ಮುಗಿಸ್ಬಿಡ್ತೀವಿ ಅಂತ ಹೇಳಿ ಸರ್ಕಾರದ ಪರ ವಕೀಲರು ಹೇಳಿದರು. ನಿಮಗೆ ನೆನಪಿರಲಿ, ತೀರಾ ಇತ್ತೀಚೆಗೆ ಪ್ರಜ್ವಲ್ ರೇವಣ್ಣ ಕೇಸಲ್ಲೂ ಮೊದಲ ಇಂಥ ಕೇಸ್ಗಳಾದಾಗ 10 ವರ್ಷ, 15 ವರ್ಷ, 18 ವರ್ಷ ವಿಚಾರಣೆ ನಡೀತಾನೇ ಇತ್ತು. ಯಾವತ್ತೋ ಒಂದು ಕಾಲಕ್ಕೆ ತೀರ್ಪು ಬರೋದು, ಅಲ್ಲಿ ಖುಲಾಸೆನೂ ಆಗಬಹುದಾಗಿತ್ತು, ಆರೋಪಿಗಳು ಸಿಕ್ಕಾಕೊಳ್ಳಬಹುದಾಗಿತ್ತು. ಈಗ ಹಾಗಿಲ್ಲ. ಪ್ರಜ್ವಲ್ ರೇವಣ್ಣ ಕೇಸಲ್ಲಿ 1 ವರ್ಷದ ಅಂತರದಲ್ಲಿ ತೀರ್ಪು ಬಂದುಬಿಡ್ತು ನಮಗೆ. ಸೊ ಈ ಕೇಸಲ್ಲಿ ಪ್ರಾಸಿಕ್ಯೂಷನ್ ಏನು ಹೇಳ್ತಾ ಇದೆ, ಬರೀ 6 ತಿಂಗಳು ಕೊಡಿ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ. ಪ್ರಾಸಿಕ್ಯೂಷನ್ ಅಂದರೆ ರೇಣುಕಾಸ್ವಾಮಿಯ ಪರವಾಗಿರತಕ್ಕಂಥ ವಕೀಲರು, ಸತ್ತೋಗಿದ್ದಾನಲ್ಲ ರೇಣುಕಾಸ್ವಾಮಿ, ಅವನ ಪರವಾಗಿ ವಾದ ಮಾಡ್ತಕ್ಕಂಥ ವಕೀಲರು ಹೇಳ್ತಾ ಇದ್ದಾರೆ, ಬರೀ 6 ತಿಂಗಳು ಕೊಡಿ ವಿಚಾರಣೆ ಕಂಪ್ಲೀಟ್ ಮಾಡಿಬಿಡ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಸೆಷನ್ಸ್ ಕೋರ್ಟ್ನಲ್ಲಿ ಟ್ರಯಲ್ ಆರಂಭದ ಚಿಂತೆ ಇದೆ. ಒಂದು ಕಡೆ ಯಾವಾಗ ಟ್ರಯಲ್ ಶುರುವಾಗ್ಬಿಡುತ್ತೋ ಬರೀ 6 ತಿಂಗಳಲ್ಲಿ ವಿಚಾರಣೆ ಮುಗಿಸ್ಬಿಟ್ರೆ ನಾವು ತಪ್ಪು ಮಾಡಿದ್ದೀವಾ ಮಾಡಿಲ್ಲೋ ಡಿಸೈಡ್ ಆಗಿಬಿಡುತ್ತಲ್ಲ ಅಂತ ಒಂದು ಕಡೆ ಇರಬಹುದು. ತಪ್ಪು ಮಾಡದೇ ಇದ್ದರೆ ಸದ್ಯ 6 ತಿಂಗಳಲ್ಲೇ ಮುಗಿಸ್ತಾರಲ್ಲಪ್ಪ, ನಾವು ಆಚೆ ಬರೋಣ ಬೇಗ, ಅದು ಕೂಡ ಇರಬಹುದು. ಸೆಷನ್ಸ್ ಕೋರ್ಟಲ್ಲಿ ಟ್ರಯಲ್ ಒಂದು ಕಡೆ ಆರಂಭದ ಚಿಂತೆ ಇದೆ, ಇನ್ನೊಂದು ಕಡೆ ಸುಪ್ರೀಂ ಕೋರ್ಟಲ್ಲಿ ಅಕಸ್ಮಾತ್ ಬೇಲ್ ರಿಜೆಕ್ಟ್ ಆಗಿಬಿಟ್ರೆ ಮತ್ತೆ ಜೈಲೊಳಗಡೆ ಕೂತ್ಕೊಳ್ಬೇಕಲ್ವಾ, ಈ ಒಂದು ಚಿಂತೆ ಕೂಡ ಎಲ್ಲ ಆರೋಪಿಗಳಿಗೂ ಇದೆ. ಬರ್ರಿ